ಫೆಬ್ರವರಿ 28ರ ಆ ಕರಾಳ ರಾತ್ರಿ ಇಡೀ ಇರಾನ್ ಪಾಲಿಗೆ ಮರೆಯಲಾಗದ ದುರಂತದ ಮುನ್ನುಡಿಯಾಯಿತು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸಿದ ಆ ಭೀಕರ ವೈಮಾನಿಕ ದಾಳಿ ಕೇವಲ ಕಟ್ಟಡಗಳನ್ನು ಧ್ವಂಸಗೊಳಿಸಲಿಲ್ಲ, ಬದಲಿಗೆ ಇರಾನ್ನ ಅಸ್ತಿತ್ವದ ಭದ್ರ ಬುನಾದಿಯನ್ನೇ ಅಲುಗಾಡಿಸಿಬಿಟ್ಟಿತು. ಟೆಹರಾನ್ನ ಆಕಾಶದಲ್ಲಿ ಕ್ಷಿಪಣಿಗಳು ಬೆಂಕಿಯ ಉಂಡೆಗಳಂತೆ ಬೀಳುತ್ತಿದ್ದರೆ ಇಡೀ ನಗರವು ಸ್ಫೋಟದ ಸದ್ದಿಗೆ ನಡುಗಿ ಹೋಗಿತ್ತು. ಈ ಭೀಕರ ಕಾರ್ಯಾಚರಣೆಯ ಬೆನ್ನಲ್ಲೇ ಹೊರಬಂದ ಆ ಒಂದು ಸುದ್ದಿ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿತು. ದಶಕಗಳ ಕಾಲ ಇರಾನ್ನ ಪರಮೋಚ್ಚ ಅಧಿಕಾರವನ್ನು ತನ್ನ ಮುಷ್ಟಿಯಲ್ಲಿಟ್ಟುಕೊಂಡಿದ್ದ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ ಹತರಾಗಿದ್ದಾರೆ. ಈ ಮಹಾಘಟನೆಯು ಇರಾನ್ನ ಇತಿಹಾಸದಲ್ಲಿ ಹಿಂದೆಂದೂ ಕಂಡರಿಯದ ಶೂನ್ಯತೆಯನ್ನು ಸೃಷ್ಟಿಸಿತು. ದಶಕಗಳಿಂದ ಕಟ್ಟಿದ್ದ ಭದ್ರತಾ ಕೋಟೆಗಳು ಕ್ಷಣಾರ್ಧದಲ್ಲಿ ಛಿದ್ರವಾಗಿ ಹೋದವು. ಹಳೆಯ ನಾಯಕನ ಅಂತ್ಯವು ದೇಶವನ್ನು ಕತ್ತಲೆಯ ಕೂಪಕ್ಕೆ ತಳ್ಳಿದ್ದು ಮಾತ್ರವಲ್ಲದೆ ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧದ ಸಂಘರ್ಷವನ್ನು ಉತ್ತುಂಗಕ್ಕೇರಿಸಿತು. ಈ ಅಸ್ಥಿರತೆಯ ನಡುವೆಯೇ ಅಧಿಕಾರಕ್ಕೆ ಬಂದ ಮುಜ್ತಬಾ ಖಮೇನಿಯವರಿಗೆ ಲಭಿಸಿದ್ದು ಕೇವಲ ಸಿಂಹಾಸನವಲ್ಲ, ಬದಲಿಗೆ ತನ್ನ ತಂದೆಯನ್ನು ಕಳೆದುಕೊಂಡ ನೋವು ಮತ್ತು ತನ್ನ ಸುತ್ತಲೂ ಸುಳಿಯುತ್ತಿರುವ ಮೃತ್ಯುವಿನ ನೆರಳು. ಅತ್ತ ಇಸ್ರೇಲ್ನ ಕಿಲ್ಲರ್ ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಮುಜ್ತಬಾ ಇರುವ ಜಾಗವನ್ನು ಹುಡುಕುತ್ತಾ ಗರ್ಜಿಸುತ್ತಿದ್ದರೆ, ಇತ್ತ ತನ್ನ ಪ್ರಾಣ ರಕ್ಷಣೆಗಾಗಿ ಇರಾನ್ ತನ್ನ ಅತ್ಯಂತ ಘಾತಕ ಮತ್ತು ವಿಶ್ವಾಸಾರ್ಹ ಅಸ್ತ್ರವಾದ NOPO ಪಡೆಯನ್ನು ಕಣಕ್ಕಿಳಿಸಿದೆ. ಇದು ಕೇವಲ ಅಧಿಕಾರ ಹಸ್ತಾಂತರವಲ್ಲ, ಬದಲಿಗೆ ಬದುಕು ಮತ್ತು ಸಾವಿನ ನಡುವಿನ ಅತ್ಯಂತ ಭಯಾನಕ ಯುದ್ಧದ ಆರಂಭ. ಇರಾನ್ನ ಬೀದಿಗಳಲ್ಲಿ ಈಗ ಕಾಣಸಿಗುತ್ತಿರುವುದು ಕೇವಲ ಸೈನಿಕರಲ್ಲ, ಬದಲಿಗೆ ಸಾಕ್ಷಾತ್ ಮೃತ್ಯುವಿನಂತಿರುವ NOPO ಪಡೆಯ ಭೀಕರ ನೆರಳು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ಗಿಂತಲೂ 10 ಪಟ್ಟು ಹೆಚ್ಚು ಶಕ್ತಿಶಾಲಿ, 10 ಪಟ್ಟು ಹೆಚ್ಚು ಘಾತಕ ಎಂದು ಕರೆಸಿಕೊಳ್ಳುವ ಈ ವಿಶೇಷ ಪಡೆಯು ಇರಾನ್ನ ಭದ್ರತಾ ವ್ಯವಸ್ಥೆಯ ಕಡೆಯ ಅಸ್ತ್ರ. 1991ರಲ್ಲಿ ಸ್ಥಾಪನೆಯಾದ ಈ ಪಡೆಯನ್ನು ಕೇವಲ ಯುದ್ಧಕ್ಕಾಗಿ ರೂಪಿಸಿಲ್ಲ, ಬದಲಿಗೆ ಪರಮೋಚ್ಚ ನಾಯಕನ ರಕ್ಷಣೆಗಾಗಿ ತನ್ನದೇ ದೇಶದ ಜನರ ರಕ್ತವನ್ನು ಹರಿಸಲು ಇವರಿಗೆ ವಿಶೇಷ ತರಬೇತಿ ನೀಡಲಾಗಿದೆ. ಇಡೀ ದೇಶದಲ್ಲಿ ಕೇವಲ ಆಯ್ದ 6 ಬ್ರಿಗೇಡ್ಗಳನ್ನು ಹೊಂದಿರುವ ಈ ಪಡೆಯಲ್ಲಿ 4 ಬ್ರಿಗೇಡ್ಗಳು ಈಗ ಇಡೀ ಟೆಹರಾನ್ ನಗರವನ್ನು ಕಬ್ಬಿಣದ ಕವಚದಂತೆ ಸುತ್ತುವರಿದಿವೆ. ಇವರ ಕಪ್ಪು ಸಮವಸ್ತ್ರ ಮತ್ತು ಮುಖವಾಡಗಳು ಕೇವಲ ಗುರುತಿಗಾಗಿ ಅಲ್ಲ, ಅದು ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಭಯದ ಸಂಕೇತ. NOPO ಪಡೆಯ ಕ್ರೌರ್ಯಕ್ಕೆ ಇತಿಹಾಸವೇ ಸಾಕ್ಷಿಯಿದೆ. 2026ರ ಆರಂಭದಲ್ಲಿ ನಡೆದ ಜನವರಿ ದಂಗೆಯ ಸಮಯದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಬೀದಿಗಿಳಿದ ಸಾವಿರಾರು ಪ್ರತಿಭಟನಾಕಾರರ ಮೇಲೆ ಈ ಪಡೆಯು ಯಾವುದೇ ಮುನ್ಸೂಚನೆ ನೀಡದೆ ಗುಂಡಿನ ಮಳೆಗರೆದಿತ್ತು. ಇವರ ನಿಘಂಟಿನಲ್ಲಿ ಮರುಕ ಅಥವಾ ಸಂಧಾನ ಎಂಬ ಪದಗಳೇ ಇಲ್ಲ, ಕೇವಲ ಆದೇಶ ಪಾಲನೆ ಮತ್ತು ಗುರಿ ಮುಗಿಸುವುದಷ್ಟೇ ಇವರ ಕೆಲಸ. ಮುಜ್ತಬಾ ಖಮೇನಿ ಅಧಿಕಾರ ವಹಿಸಿಕೊಂಡ ಕ್ಷಣದಿಂದ ಈ ಬ್ಲ್ಯಾಕ್ ಕ್ಲಾಡ್ ಕಿಲ್ಲರ್ ಸ್ಕ್ವಾಡ್ ಪ್ರತಿ ಗಲ್ಲಿಯಲ್ಲೂ ಸರ್ಪಗಾವಲು ಹಾಕಿದೆ. ಇಸ್ರೇಲ್ನ ಮೊಸಾದ್ ಏಜೆಂಟ್ಗಳಾಗಲಿ ಅಥವಾ ಒಳಗಿನ ದಂಗೆಘೋರರಾಗಲಿ ಮುಜ್ತಬಾರನ್ನು ಮುಟ್ಟಬೇಕಂದ್ರೆ ಮೊದಲು ಈ ಮೃತ್ಯು ಪಡೆಯನ್ನು ಎದುರಿಸಲೇಬೇಕು. ಈ ಪಡೆಯ ಉಪಸ್ಥಿತಿಯೇ ಸಾರುತ್ತಿದೆ, ಇರಾನ್ ಈಗ ಒಂದು ದೇಶವಾಗಿ ಉಳಿದಿಲ್ಲ, ಅದು ಒಂದು ಸಶಸ್ತ್ರ ಕೋಟೆಯಾಗಿ ಬದಲಾಗಿದೆ. ಮಾರ್ಚ್ 8ರಂದು ಇರಾನ್ನ ಪ್ರಭಾವಿ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಮುಜ್ತಬಾ ಖಮೇನಿಯವರನ್ನು ದೇಶದ ನೂತನ ಸುಪ್ರೀಂ ಲೀಡರ್ ಎಂದು ಅಧಿಕೃತವಾಗಿ ಘೋಷಿಸಿದ ಕ್ಷಣವೇ ಇಡೀ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡಗಳು ಮತ್ತಷ್ಟು ದಟ್ಟವಾದವು. ಈ ಘೋಷಣೆ ಹೊರಬಿದ್ದ ಕೆಲವೇ ನಿಮಿಷಗಳಲ್ಲಿ ಇಸ್ರೇಲ್ ರಕ್ಷಣಾ ಪಡೆ ಜಗತ್ತೇ ಬೆಚ್ಚಿಬೀಳುವಂತಹ ಎಚ್ಚರಿಕೆಯನ್ನು ರವಾನಿಸಿದೆ. ಮುಜ್ತಬಾ ಮಾತ್ರವಲ್ಲ, ಅವರನ್ನು ಬೆಂಬಲಿಸುವ ಮತ್ತು ಅವರಿಗೆ ನೆರಳು ನೀಡುವ ಪ್ರತಿಯೊಬ್ಬರನ್ನೂ ನಾವು ಭೂಮಿಯ ಆಳದಿಂದ ಹುಡುಕಿ ಬೇಟೆಯಾಡುತ್ತೇವೆ ಎಂದು ಇಸ್ರೇಲ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಗುಡುಗಿದೆ. ಇದು ಕೇವಲ ಶಬ್ದಗಳಲ್ಲ, ಬದಲಿಗೆ ಇರಾನ್ನ ಇಡೀ ನಾಯಕತ್ವವನ್ನು ಸಂಪೂರ್ಣವಾಗಿ ನಾಮವಶೇಷ ಮಾಡುವ ಇಸ್ರೇಲ್ನ ಸಂಕಲ್ಪವಂತೆ ತೋರುತ್ತಿದೆ. ಈ ಬೆದರಿಕೆ ಇರಾನ್ನ ಆಡಳಿತ ಕೇಂದ್ರವಾದ ಬೈತ್ ರಹಬರಿಯ ಗೋಡೆಗಳಲ್ಲಿ ನಡುಕ ಹುಟ್ಟಿಸಿದೆ. ಆದರೆ ಈ ಎಲ್ಲ ರಣತಂತ್ರಗಳ ನಡುವೆ ಒಂದು ದಟ್ಟವಾದ ನಿಗೂಢತೆ ಇಡೀ ಇರಾನನ್ನು ಆವರಿಸಿಕೊಂಡಿದೆ. 56 ವರ್ಷದ ಮುಜ್ತಬಾ ಖಮೇನಿಯವರು ಫೆಬ್ರವರಿ 28ರ ಆ ಭೀಕರ ವೈಮಾನಿಕ ದಾಳಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದರೂ ಅತ್ಯಂತ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂಬ ಆತಂಕಕಾರಿ ವರದಿಗಳು ಹರಿದಾಡುತ್ತಿವೆ. ಅದೇ ದಾಳಿಯಲ್ಲಿ ಅವರ ಪತ್ನಿ ಮತ್ತು ಕುಟುಂಬದ ಆಪ್ತ ಸದಸ್ಯರು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಇರಾನ್ನ ಆಡಳಿತವನ್ನು ಮತ್ತಷ್ಟು ಹೈರಾಣವಾಗಿಸಿದೆ. ಅಧಿಕಾರ ಸ್ವೀಕರಿಸಿ ದಿನಗಳೇ ಕಳೆದಿದ್ದರೂ ಮುಜ್ತಬಾ ಇದುವರೆಗೂ ಒಮ್ಮೆಯೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಅಥವಾ ಟೆಲಿವಿಷನ್ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತನಾಡಿಲ್ಲ. ಈ ನಿರಂತರ ಮೌನವು ಅನೇಕ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಮುಜ್ತಬಾ ನಿಜವಾಗಿಯೂ ಬದುಕಿದ್ದಾರೆಯೋ ಅಥವಾ ಅವರು ಮೃತ್ಯುವಿನ ದವಡೆಯಲ್ಲಿ ಜೀವನದ ಕೊನೆಯ ಕ್ಷಣಗಳನ್ನು ಎಣಿಸುತ್ತಿದ್ದಾರೆಯೋ?
ಈ ರಹಸ್ಯವೇ ಇರಾನ್ನ ಭವಿಷ್ಯವನ್ನು ಇಂದು ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿದೆ. ಇರಾನ್ ಈಗ ಕೇವಲ ಹೊರಗಿನ ಶತ್ರುಗಳೊಂದಿಗೆ ಮಾತ್ರವಲ್ಲ, ತನ್ನ ದೇಶದ ಒಳಗಿನ ಜ್ವಾಲಾಮುಖಿಯೊಂದಿಗೆ ಹೋರಾಡುತ್ತಿದೆ. ವರದಿಗಳ ಪ್ರಕಾರ ಟೆಹ್ರಾನ್ನ ಅತ್ಯಂತ ಅಪಾಯಕಾರಿ ಜೈಲುಗಳಾದ ಗ್ಝೇಲ್ ಹೆಸಾರ್ ಸೇರಿದಂತೆ ಪ್ರಮುಖ ಕಾರಾಗೃಹಗಳ ಸುತ್ತ ನೂರಾರು ಸಶಸ್ತ್ರ ನೋಪೋ ಕಮಾಂಡೋಗಳನ್ನು ನಿಯೋಜಿಸಲಾಗಿದೆ. ಇದು ಕೇವಲ ಭದ್ರತೆಯಲ್ಲ, ಇದು ಒಂದು ಕ್ರೂರ ಮುನ್ನೆಚ್ಚರಿಕೆ. ದೇಶದಲ್ಲಿ ಉಂಟಾಗಿರುವ ಈ ಅಸ್ಥಿರತೆಯನ್ನು ಬಳಸಿಕೊಂಡು ರಾಜಕೀಯ ಕೈದಿಗಳು ಮತ್ತು ಸರ್ಕಾರದ ವಿರೋಧಿಗಳು ದಂಗೆ ಏಳಬಾರದು ಎಂಬ ಏಕೈಕ ಉದ್ದೇಶದಿಂದ ಈ ಕಪ್ಪು ಉಡುಪಿನ ಕಿಲ್ಲರ್ ಸ್ಕ್ವಾಡ್ ಜೈಲುಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಇರಾನ್ನ ಪ್ರತಿಯೊಂದು ಜೈಲು ಈಗ ಒಂದು ಸಣ್ಣ ಯುದ್ಧಭೂಮಿಯಂತೆ ಮಾರ್ಪಟ್ಟಿದ್ದು, ಅಲ್ಲಿನ ಕೈದಿಗಳ ಪಾಲಿಗೆ ಪ್ರತಿ ಕ್ಷಣವೂ ಮೃತ್ಯುವಿನ ಭಯ ಕಾಡುತ್ತಿದೆ. ಆಡಳಿತದ ಸಣ್ಣ ಆಜ್ಞೆಯಾದ ತಕ್ಷಣ ಗುಂಡು ಹಾರಿಸಲು ಈ ಪಡೆ ಸಿದ್ಧವಾಗಿ ನಿಂತಿದೆ. ಇತ್ತ ಟೆಹರಾನ್ ನಗರದ ಬೀದಿಗಳಲ್ಲಿ ಪರಿಸ್ಥಿತಿ ಮತ್ತಷ್ಟು ಸ್ಫೋಟವಾಗಿದೆ. ಒಂದೆಡೆ ಅಮೆರಿಕ ಮತ್ತು ಇಸ್ರೇಲ್ನ ನಿರಂತರ ವೈಮಾನಿಕ ದಾಳಿಗಳು ಇರಾನ್ನ ತೈಲ ಕೇಂದ್ರಗಳು ಮತ್ತು ಸೈನ್ಯ ನೆಲೆಗಳನ್ನು ಸುಟ್ಟು ಭಸ್ಮ ಮಾಡುತ್ತಿದ್ದರೆ, ಮತ್ತೊಂದೆಡೆ ಇರಾನ್ನ ಜನಸಾಮಾನ್ಯರ ಆಕ್ರೋಶ ಕಟ್ಟೆಯೊಡೆದಿದೆ. ನಗರದ ಮೂಲೆ ಮೂಲೆಗಳಲ್ಲಿ ಮುಜ್ತಬಾ ಖಮೇನಿಗೆ ಸಾವು ಬರಲಿ ಎಂಬ ಘೋಷಣೆಗಳು ಮೊಳಗುತ್ತಿವೆ. ತನ್ನದೇ ತಂದೆಯ ಸಾವಿನ ನಂತರ ಅಧಿಕಾರಕ್ಕೆ ಬಂದ ಮುಜ್ತಬಾಗೆ ಸ್ವಂತ ಜನರ ಬೆಂಬಲಕ್ಕಿಂತ ಹೆಚ್ಚಾಗಿ ಅವರ ಆಕ್ರೋಶವೇ ಎದುರಾಗಿದೆ. ಇಸ್ರೇಲ್ನ ಕಿಲರ್ ಡ್ರೋನ್ಗಳಿಂದ ಪಾರಾಗಲು ಭೂಗರ್ಭ ಬಂಕರ್ಗಳಲ್ಲಿ ಅಡಗಿರುವ ಮುಜ್ತಬಾ ಈಗ ಕೇವಲ ಈ ನೋಪೋ ಪಡೆಯನ್ನು ಮಾತ್ರ ನಂಬಿಕೊಂಡಿದ್ದಾರೆ. ದೇಶವು ಒಳಗೆ ಮತ್ತು ಹೊರಗೆ ಏಕಕಾಲದಲ್ಲಿ ಉರಿಯುತ್ತಿದ್ದು, ಇರಾನ್ನ ಅಸ್ತಿತ್ವವೇ ಈಗ ಇತಿಹಾಸದ ಪುಟಗಳಲ್ಲಿ ಅಳಿಸಿ ಹೋಗುವ ಹಂತಕ್ಕೆ ತಲುಪಿದೆ. ಈ ಯುದ್ಧದ ಕರಾಳ ಛಾಯೆ ಇಡೀ ಮಧ್ಯಪ್ರಾಚ್ಯವನ್ನೇ ಆಹುತಿ ತೆಗೆದುಕೊಳ್ಳುವ ಮುನ್ಸೂಚನೆ ನೀಡಿದೆ. ಇರಾನ್ನ ಈ ಭೀಕರ ಸಂಘರ್ಷ ಮತ್ತು ಮುಜ್ತಬಾ ಖಮೇನಿಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯಲಿದೆ? ಜಗತ್ತಿನ ಈ ಅತ್ಯಂತ ದೊಡ್ಡ ಯುದ್ಧದ ಕ್ಷಣಕ್ಷಣದ ಮಾಹಿತಿ ಮತ್ತು ಇಂತಹ ರೋಚಕ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಬೆಲ್ ಐಕಾನ್ ಒತ್ತಿ ನಮ್ಮ ಮುಂದಿನ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ಜೈ ಹಿಂದ್, ಜೈ ಕರ್ನಾಟಕ.